ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಿರಂತರ ಭವಿಷ್ಯತ್ ಕಾಲ. ಮುಂದೆ ಬರೋ ಒಂದು ಸಮಯದಲ್ಲಿ ಒಂದು ಕೆಲಸ ಆಗ್ತಾ ಇರುತ್ತೆ, ಅಂದರೆ ಫ್ಯೂಚರ್ನಲ್ಲಿ ಒಂದು ಟೈಮ್ ಇರುತ್ತೆ. ಆ ಸಮಯದಲ್ಲಿ ನಾವು ಯಾವುದೋ ಕೆಲಸ ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತಾನೆ, ಓದ್ತಾ ಇರ್ತಾಳೆ. ಈ ಥರ ಫ್ಯೂಚರ್ನಲ್ಲಿ ಆನ್ಗೋಯಿಂಗ್ ಆ್ಯಕ್ಷನ್ ಈ ಟೆನ್ಸ್ನಲ್ಲಿ ನಡೆಯುತ್ತದೆ. ಎಕ್ಸಾಂಪಲ್, ಐ ವಿಲ್ ಬಿ ಸ್ಟಡಿಂಗ್ ಆಟ್ 8 PM. ನಾನು ರಾತ್ರಿ 8 ಗಂಟೆಗೆ ಓದುತ್ತಾ ಇರ್ತೀನಿ. ದೇ ವಿಲ್ ಬಿ ಟ್ರಾವೆಲಿಂಗ್ ಟುಮಾರೋ ಮಾರ್ನಿಂಗ್. ಅವರು ನಾಳೆ ಬೆಳಗ್ಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಪಾಸಿಟಿವ್, ಇಲ್ಲಿ ಸಬ್ಜೆಕ್ಟ್ ನಂತರ ಹೆಲ್ಪಿಂಗ್ ವರ್ಬ್ ವಿಲ್ ಬಿ ಮತ್ತು ವರ್ಬ್ ಪ್ಲಸ್ ING ಅಂದರೆ V4 ಬರುತ್ತದೆ. ಐ ವಿಲ್ ಬಿ ಸ್ಟಡಿಂಗ್, ಶಿ ವಿಲ್ ಬಿ ಕುಕಿಂಗ್ ಫುಡ್, ದೇ ವಿಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್. ನೆಗೆಟಿವ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಆಗಿರುತ್ತೆ. ಐ ವಿಲ್ ನಾಟ್ ಬಿ ಸ್ಟಡಿಂಗ್, ಶಿ ವಿಲ್ ನಾಟ್ ಬಿ ಕುಕಿಂಗ್ ಫುಡ್, ದೇ ವಿಲ್ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್. ಇಂಟರೋಗೇಟಿವ್ ಅಂದರೆ ಕ್ವಶನ್ ಕೇಳುವಾಗ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ವಿಲ್ ಯು ಬಿ ಸ್ಟಡಿಂಗ್, ವಿಲ್ ಶಿ ಬಿ ಕುಕಿಂಗ್ ಫುಡ್, ವಿಲ್ ದೇ ಬಿ ಪ್ಲೇಯಿಂಗ್ ಕ್ರಿಕೆಟ್. ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಫಸ್ಟ್ ಇರುತ್ತೆ ಆದರೆ ನೆಗೆಟಿವ್ ಆಗಿರುತ್ತೆ. ವಿಲ್ ನಾಟ್ ಶಾರ್ಟ್ ಫಾರ್ಮ್ ವೋಂಟ್. ವೋಂಟ್ ಯು ಬಿ ಸ್ಟಡಿಂಗ್, ವೋಂಟ್ ಶಿ ಬಿ ಕುಕಿಂಗ್ ಫುಡ್, ವೋಂಟ್ ದೇ ಬಿ ಪ್ಲೇಯಿಂಗ್ ಕ್ರಿಕೆಟ್. ಎಲ್ಲ ಸಬ್ಜೆಕ್ಟ್ಗೂ ಒಂದೇ ಹೆಲ್ಪಿಂಗ್ ವರ್ಬ್ ವಿಲ್ ಬಿ ಬರುತ್ತದೆ. ಹಿ ವಿಲ್ ಬಿ ಸ್ಟಡಿಂಗ್. ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾಟ್ ಬರುತ್ತದೆ. ಹಿ ವಿಲ್ ನಾಟ್ ಬಿ ಸ್ಟಡಿಂಗ್. ಕ್ವಶನ್ ಕೇಳುವಾಗ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತದೆ. ವಿಲ್ ಹಿ ಬಿ ಸ್ಟಡಿಂಗ್. ನೆಗೆಟಿವ್ ಕ್ವಶನ್ ಕೇಳುವಾಗ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಆಗಿರಬೇಕು. ವೋಂಟ್ ಹಿ ಬಿ ಸ್ಟಡಿಂಗ್. ಯು ವಿಲ್ ಬಿ ಸ್ಟಡಿಂಗ್, ನೀನು ಓದುತ್ತಾ ಇರ್ತೀಯ. ಯು ವಿಲ್ ನಾಟ್ ಬಿ ಸ್ಟಡಿಂಗ್, ನೀನು ಓದುತ್ತಾ ಇರಲ್ಲ. ವಿಲ್ ಯು ಬಿ ಸ್ಟಡಿಂಗ್, ನೀನು ಓದುತ್ತಾ ಇರ್ತೀಯಾ. ವೋಂಟ್ ಯು ಬಿ ಸ್ಟಡಿಂಗ್, ನೀನು ಓದುತ್ತಾ ಇರಲ್ವಾ. ಎಕ್ಸಾಂಪಲ್ಸ್ ನೋಡಿ, ನೀವು ಕೂಡ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ನಾನು ನಾಳೆ ಬೆಳಗ್ಗೆ ಪುಸ್ತಕ ಓದುತ್ತಾ ಇರ್ತೀನಿ. ಐ ವಿಲ್ ಬಿ ರೀಡಿಂಗ್ ಅ ಬುಕ್ ಟುಮಾರೋ ಮಾರ್ನಿಂಗ್. ಮಗು ಮಧ್ಯಾಹ್ನ ಆಟ ಆಡ್ತಾ ಇರುತ್ತದೆ. ದ ಬೇಬಿ ವಿಲ್ ಬಿ ಪ್ಲೇಯಿಂಗ್ ಇನ್ ದ ಆಫ್ಟರ್ನೂನ್. ಅವಳು ನಾಳೆ ಅಡುಗೆ ಮಾಡ್ತಾ ಇರುತ್ತಾಳೆ. ಶಿ ವಿಲ್ ಬಿ ಕುಕಿಂಗ್ ಫುಡ್ ಟುಮಾರೋ. ನಾವು ನಾಳೆ ಸಂಜೆ ಪ್ರಯಾಣ ಮಾಡ್ತಾ ಇರ್ತೀವಿ. ವಿ ವಿಲ್ ಬಿ ಟ್ರಾವೆಲಿಂಗ್ ಇನ್ ದ ಈವ್ನಿಂಗ್. ಅವನು ಆ ಸಮಯದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹಿ ವಿಲ್ ಬಿ ವರ್ಕಿಂಗ್ ಆಟ್ ದಟ್ ಟೈಮ್. ನಾನು ನಾಳೆ ಬೆಳಗ್ಗೆ ಒಂದು ಪುಸ್ತಕವನ್ನು ಓದುತ್ತಾ ಇರ್ತೀನಿ. ಐ ವಿಲ್ ಬಿ ರೀಡಿಂಗ್ ಅ ಬುಕ್ ಟುಮಾರೋ ಮಾರ್ನಿಂಗ್. ನಾನು ನಾಳೆ ಫೋನ್ನಲ್ಲಿ ಮಾತನಾಡುತ್ತಾ ಇರ್ತೀನಿ. ಐ ವಿಲ್ ಬಿ ಟಾಕಿಂಗ್ ಆನ್ ದ ಫೋನ್ ಟುಮಾರೋ. ಅವಳು ನಾಳೆ ಶಾಲೆಗೆ ಹೋಗ್ತಾ ಇರ್ತಾಳೆ. ಶಿ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ. ನಾವು ನಾಳೆ ರಾತ್ರಿ ಸಿನಿಮಾ ನೋಡ್ತಾ ಇರ್ತೀವಿ. ವಿ ವಿಲ್ ಬಿ ವಾಚಿಂಗ್ ಅ ಮೂವಿ ಟುಮಾರೋ ನೈಟ್. ನನ್ನ ತಂದೆ ನಾಳೆ ಕಾರನ್ನು ಓಡಿಸುತ್ತಾ ಇರ್ತಾರೆ. ಮೈ ಫಾದರ್ ವಿಲ್ ಬಿ ಡ್ರೈವಿಂಗ್ ದ ಕಾರ್ ಟುಮಾರೋ. ಅವನು ನಾಳೆ ಬೆಳಗ್ಗೆ ವ್ಯಾಯಾಮ ಮಾಡ್ತಾ ಇರ್ತಾನೆ. ಹಿ ವಿಲ್ ಬಿ ಎಕ್ಸರ್ಸೈಸಿಂಗ್ ಟುಮಾರೋ ಮಾರ್ನಿಂಗ್. ಅವರು ನಾಳೆ ಮಧ್ಯಾಹ್ನ ಊಟ ತಯಾರಿಸುತ್ತಾ ಇರ್ತಾರೆ. ದೇ ವಿಲ್ ಬಿ ಪ್ರಿಪೇರಿಂಗ್ ಲಂಚ್ ಟುಮಾರೋ ಆಫ್ಟರ್ನೂನ್. ನಾನು ನಾಳೆ ಬಸ್ಗಾಗಿ ಕಾಯುತ್ತಾ ಇರ್ತೀನಿ. ಐ ವಿಲ್ ಬಿ ವೇಟಿಂಗ್ ಫಾರ್ ದ ಬಸ್ ಟುಮಾರೋ. ಅವಳು ನಾಳೆ ಹೊಸ ಕೆಲಸವನ್ನು ಕಲಿಯುತ್ತಾ ಇರ್ತಾಳೆ. ಶಿ ವಿಲ್ ಬಿ ಲರ್ನಿಂಗ್ ಅ ನ್ಯೂ ಜಾಬ್ ಟುಮಾರೋ. ನಾವು ನಾಳೆ ಸ್ನೇಹಿತರನ್ನು ಭೇಟಿ ಮಾಡ್ತಾ ಇರ್ತೀವಿ. ವಿ ವಿಲ್ ಬಿ ಮೀಟಿಂಗ್ ಅವರ್ ಫ್ರೆಂಡ್ಸ್ ಟುಮಾರೋ. ನೀನು ನಾಳೆ ಬೆಳಗ್ಗೆ ಏನು ಮಾಡ್ತಾ ಇರ್ತೀಯ. ವಾಟ್ ವಿಲ್ ಯು ಬಿ ಡೂಯಿಂಗ್ ಟುಮಾರೋ ಮಾರ್ನಿಂಗ್. ಅವಳು ಆ ಸಮಯದಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ವೇರ್ ವಿಲ್ ಶಿ ಬಿ ವರ್ಕಿಂಗ್ ಆಟ್ ದಟ್ ಟೈಮ್. ಅವರು ನಾಳೆ ಸಂಜೆ ಯಾರನ್ನು ಭೇಟಿ ಆಗ್ತಾ ಇರ್ತಾರೆ. ಹೂಮ್ ವಿಲ್ ದೇ ಬಿ ಮೀಟಿಂಗ್ ಟುಮಾರೋ ಈವ್ನಿಂಗ್. ನಾವು ನಾಳೆ ರಾತ್ರಿ ಏಕೆ ಹೊರಗೆ ಹೋಗ್ತಾ ಇರ್ತೀವಿ. ವೈ ವಿಲ್ ಬಿ ಗೋಯಿಂಗ್ ಔಟ್ ಟುಮಾರೋ ನೈಟ್. ಅವನು ಎಷ್ಟು ಸಮಯ ಓದುತ್ತಾ ಇರ್ತಾನೆ. ಹೌ ಲಾಂಗ್ ವಿಲ್ ಹಿ ಬಿ ಸ್ಟಡಿಂಗ್. ಎಲ್ಲ ಸೆಂಟೆನ್ಸ್ಗಳನ್ನು ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಸೀರಿಯಲ್ ಆಗಿ ನೋಡ್ಕೊಂಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.